ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನಲ್ಲಿ ತೀರಾ ಬಡತನದಲ್ಲಿ ಇರುವ 82 ಅಸಹಾಯಕರಿಗೆ ಪ್ರತಿ ತಿಂಗಳು ಮಾಶಾಸನ ನೀಡುತ್ತಾ ಇದ್ದು, ಈ 82 ಜನರಲ್ಲಿ 8 ಜನ ಫಲಾನುಭವಿಗಳಿಗೆ ವಾತ್ಸಲ್ಯ ಮಿಕ್ಸ್ ಪ್ರತಿ ತಿಂಗಳ ವಿತರಣೆ ಮಾಡ್ತಾ ಇದ್ದು, ತಾಲೂಕಲ್ಲಿ ಮಾಶಾಸನ ಪಡೆಯುವ 5 ಜನ ಫಲಾನುಭವಿಗಳಿಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆ ಅಮ್ಮನವರು ವಾತ್ಸಲ್ಯ ಕಿಟ್, ಚಾಪೆ, ದಿಂಬು, ಸೀರೆ, ಜಮ್ಖಾನ್, ಟವೆಲ್, ಸೋಪು, ಬಾಚಣಿಗೆ, ಪುಷ್ಟಿ ಮಿಕ್ಸ್ ಇತರೆ ಮಂಜೂರಾತಿ ಮಾಡಿದ್ದು, ಈ ದಿನ ಹತ್ತಿಗುಣಿ ವಲಯದ ಹೊರುಂಚ ಕಾರ್ಯಕ್ಷೇತ್ರದ ಶರಣಪ್ಪ ಅವರ ಯೋಗಕ್ಷೇಮ ವಿಚಾರಿಸಿ ಜಿಲ್ಲೆಯ ಗೌರವಾನ್ವಿತ ನಿರ್ದೇಶಕರು ಆದ ಶ್ರೀ ವಸಂತ ಬಿ ಸರ್ ಅವರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಪೂಜ್ಯರು ಹಾಗೂ ಅಮ್ಮನವರ ಆಶೀರ್ವಾದದಿಂದ ಬಡವರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ವಾತ್ಸಲ್ಯ ಕಿಟ್ ವಿತರಣೆ ಮಾಡಿದ್ರು. ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀಯವರ ಅಮ್ಮನ ಆಶೀರ್ವಾದ ಪಡೆದುಕೊಂಡು ವಿಶೇಷವಾಗಿ ಇವತ್ತು ಇಲ್ಲಿ ಯಾದಗಿರಿ ತಾಲೂಕಿನಲ್ಲಿ ಹೊರುಂಚ ಇಲ್ಲಿ ನೂತನವಾಗಿ ನಮ್ಮ ಶರಣಪ್ಪ ಇವರಿಗೆ ಹಿರಿಯರು ವಯೋವೃದ್ಧರು ಮನುಷ್ಯನು ಸುಮಾರು ಜೀವರಾಶಿಗಳಲ್ಲಿ 84 ಜೀವರಾಶಿಗಳಲ್ಲಿ ಹುಟ್ಟಿರತಕ್ಕಂಥ ಬೇರೆ ಬೇರೆ ಇದರಲ್ಲಿ ಒಂದು ಒಂದು ಪ್ರಾಣಿ ಪಕ್ಷಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅವನು ಜೀವನದಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ, ಮಹಾತ್ಮರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಮನುಷ್ಯ ಜನ್ಮನೂ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ, ಕಷ್ಟಗಳು ಬರ್ತದೆ, ಒಳ್ಳೆತನ ಬರ್ತದೆ, ಜೀವನದ ಅನೇಕ ವಲಯದ ಮೇಲ್ವಿಚಾರಕರು ಆದ ಶ್ರೀ ಮಲ್ಲಪ್ಪ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಒಕ್ಕೂಟದವರು, ಸಂಘದ ಸದಸ್ಯರು, ಸ್ಥಳೀಯ ಸೇವಾ ಪ್ರತಿನಿಧಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.